ಕಲಬುರಗಿ ಜಿಲ್ಲೆ ಇದು ಗೃಹ ಸಚಿವರ ತವರು ಜಿಲ್ಲೆ ಕೂಡ ಆಗಿದೆ. ಈ ಕಲಬುರಗಿ ಜಿಲ್ಲೆ ಏನು ಕೇಂದ್ರ ಕಾರಾಗೃಹ ಇದೆ, ಕೇಂದ್ರ ಕಾರಾಗೃಹದಲ್ಲಿ ಬೆಳಗಿನ ಜಾವ 3 ಜನ ಕೈದಿಗಳು ಪರಾರಿ ಆಗಿದ್ದಾರಂತ ತಾವೆಲ್ಲರೂ ಮಾಧ್ಯಮದಲ್ಲಿ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ದೊಡ್ಡ ಲೋಪದೋಷ ಕಾಣ್ತಾ ಇದೆ. ಏನಂದ್ರೆ ಅಂತ ಒಂದು ಭದ್ರಕೋಟೆಯಿಂದ ಈ 3 ಕೈದಿಗಳು ಹೇಗೆ ಪರಾರಿ ಆದರು ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಅಲ್ಲಿ 6 ಗಂಟೆ ಆದಮೇಲೆ, ಸಾಯಂಕಾಲ 6 ಗಂಟೆ ಆದಮೇಲೆ ಎಲ್ಲ ಕೈದಿಗಳಾಗಿರ್ಬೋದು, ಬೇರೆ ಬೇರೆ ಶಿಕ್ಷೆ ಅನುಭವಿಸ್ತಿದ್ದ ಆರೋಪಿಗಳನ್ನು ಒಂದು ರೂಮಿನಲ್ಲಿ ಹಾಕಿ ಕೀಲಿ ಹಾಕುವುದು ಅದು ವಾಡಿಕೆ ಇದೆ, ಅದು ರೂಲ್ಸ್ ಇದೆ. ಆದರೂ ಕೂಡ ಇಷ್ಟು ಕೀಲಿ ಹಾಕಿದ್ರೂ ಕೂಡ ಸುಮಾರು ನನಗೆ ಬಂದ ಮಾಹಿತಿ ಪ್ರಕಾರ 200ಕ್ಕಿಂತ ಹೆಚ್ಚಿನ ಕ್ಯಾಮ್ರಾಗಳು ಅಲ್ಲಿದ್ದಾವಂತೆ. ಇಷ್ಟು ಕ್ಯಾಮ್ರಾಗಳಿದ್ದಾವೆ, ಸೈರನ್ ಇದ್ದಾವೆ, ಮತ್ತು ಕಂಪೌಂಡ್ ಮೇಲೆ ಬೇಲಿನೂ ಕೂಡ ಎಲೆಕ್ಟ್ರಿಕಲ್ ಬೇಲಿನೂ ಇದೆ ಅಂತ ಕೇಳಿದ್ದೇವೆ. ಬಟ್ ಅದೆಷ್ಟು ವರ್ಕ್ ಮಾಡ್ತಾ ಇದೆ ಅಂತ ಗೊತ್ತಾಯಿಲ್ಲ. ಅಲ್ಲಿದ್ದಂಥ ಅಧಿಕಾರಿಗಳ ಲೋಪದೋಷ ಎದ್ದು ಕಾಣ್ತಾ ಇದೆ. ಇದರ ಹಿಂದೆ ಒಂದು ದೊಡ್ಡ, ಯಾಕಂದರೆ ಇದು ಒಂದೇ ದಿನದಲ್ಲಿ ಇವರು ಓಡೋಗಿಲ್ಲ, ಸುಮಾರು ದಿನಗಳಿಂದ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಇಂಥ ಪ್ಲ್ಯಾನ್ ಮಾಡಿ ಇವರು ನಸುಕಿನ ಜಾವ ಓಡೋಗಿದ್ದಾರೆ ಅಷ್ಟೇ. ಅಲ್ಲಿ ಓಡೋದಾಗ ತಾವೆಲ್ಲ ವಿಡಿಯೋದಲ್ಲಿ ನಾವು ನೋಡಿರ್ಬೋದು, ಅವರೊಂದು ಇದು ಕಟ್ಟಿ, ಬಟ್ಟೆ ಕಟ್ಟಿ ಓಡೋಗಿದ್ದಾರೆ. ಸುಮಾರು 20 ಅಡಿಯ ಒಂದು ಕಂಪೌಂಡ್ ಗೋಡೆಯನ್ನು ಏರೋದು ಅಷ್ಟು ಸಲೀಸಾದ ಕೆಲಸ ಅಲ್ಲ. ಈ ಕೈದಿಗಳು ಸುಮಾರು ದಿನಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಂಟೆಲಿಜೆನ್ಸಿ ರಿಪೋರ್ಟ್ ನಮ್ಮ ಗೃಹ ಸಚಿವರಿಗೆ ಯಾಕೆ ಗೊತ್ತಾಗಿಲ್ಲ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಾನ್ಯ ಗೃಹ ಸಚಿವರು ಹೇಳ್ತಾರೆ, ನನಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಬರ್ತಾ ಇದೆ, ಬೆಳಗಾವಿಯಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಇಂಟೆಲಿಜೆನ್ಸಿ ರಿಪೋರ್ಟ್ ನಿಮ್ಗೆ ಯಾಕೆ ಬಂದಿಲ್ಲ ಸರ್? ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ತಾವು ತಗೋಬೋದಿತ್ತು. ಅಲೋಕ್ ಕುಮಾರ್ ಅವರು ಕೂಡ ಇಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ, ಸುಧಾರಣೆ ಆಗಬೇಕಂತ ಹೇಳಿದ್ದಾರೆ. ಇದು ನಿನ್ನೆನೇ ಕೂಡ ನಮ್ಮ ಪೊಲೀಸ್ ಆಯುಕ್ತರಾದ ಶರಣಬಸಪ್ಪ ಡಿ ಸರ್ ಕೂಡ ಸೆಂಟ್ರಲ್ ಜೈಲಿಗೆ ವಿಸಿಟ್ ಮಾಡಿ ಅಲ್ಲಿ ಲೋಪದೋಷಗಳೇನಿದೆ ಭದ್ರತೆ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅವರು ಪರಿಶೀಲನೆ ಮಾಡಿದ 6 ರಿಂದ 10 ಗಂಟೆಯಲ್ಲಿ ಈ ಕೈದಿಗಳು ಪರಾರಿ ಆಗಿದ್ದಾವೆ. ಅಂದರೆ ಎಲ್ಲಿ ಇದೆ ಈ ಕಾನೂನು ಸುವ್ಯವಸ್ಥೆ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಗೃಹ ಸಚಿವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ನಮ್ಮ ಕಲಬುರಗಿಯ ಮಾನ ಹರಾಜಾಗ್ತಾ ಇದೆ ರಾಜ್ಯದಲ್ಲಿ ಇಂಥ ಕೃತ್ಯಗಳಿಂದ. ಹಿಂದೆ ನಾವು ಪೋಕ್ಸೋ ಆರೋಪಿ ಅಫ್ಜಲ್ಪುರದಲ್ಲಿ ಓಡೋದ ಎಷ್ಟೋ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಟ್ರ್ಯಾಪಲ್ಲಿ ಜೈಲಿಗೆ ಹೋಗಿದ್ರು. PSI ಲೆವೆಲ್ನ ಅಧಿಕಾರಿಗಳು ಕೂಡ ಜೈಲಿಗೆ ಹೋದರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಒಂದು ಪೊಲೀಸ್ ಸ್ಟೇಷನಲ್ಲಿ ನಾವು ಹೋದರೆ, ಯಾರಿಗಾದರೂ ಅನ್ಯಾಯ ಆದರೆ ಹೋದರೆ ಒಂದು FIR ಮಾಡದಂಥ ಪರಿಸ್ಥಿತಿ ಕಲಬುರಗಿಯಲ್ಲಿ, ರಾಜ್ಯದಲ್ಲಿ ಇಂಥ ಗಂಭೀರವಾದ ಪರಿಸ್ಥಿತಿ ಬಂದುಬಿಟ್ಟಿದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆದರೆ ಗೃಹ ಸಚಿವರು ಮಾತ್ರ ಒಂದು ದಿನ ಬರ್ತಾರೆ, ಪಿಕ್ನಿಕ್ ಗೃಹ ಸಚಿವರು ಬೆಂಗಳೂರಲ್ಲಿ ಇರ್ತಾರೆ ಅಷ್ಟೇ, ಅಲ್ಲಿಂದನೇ ಮಾನಿಟರ್ ಮಾಡ್ತಾರೆ. ಇವತ್ತು ಯಾಕೆ ಗೃಹ ಸಚಿವರು ಮಾಧ್ಯಮದಲ್ಲಿ ಬಂದಿಲ್ಲ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಮಾಧ್ಯಮದಲ್ಲಿ ಬರ್ತಿದ್ರು. ಇವತ್ತು ಮಾಧ್ಯಮ ಮಿತ್ರವ್ರಿಗೆ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಬಂದೇ ಇಲ್ಲ ಗೃಹ ಸಚಿವರು. ಇವತ್ತು ಮಾಧ್ಯಮದಲ್ಲಿ ಯಾವುದೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಯಾಕಂದರೆ ಇದೊಂದು ದೊಡ್ಡ ಲೋಪದೋಷ ಆಗಿದೆ. ಅವರ ತವರೂರಿನ ಜಿಲ್ಲೆಯಲ್ಲಿ ಒಂದು ಕೇಂದ್ರ ಕಾರಾಗೃಹದಲ್ಲಿ 3 ಜನ ಕೈದಿಗಳು ಪರಾರಿ ಆಗಿದ್ದಾರೆ ಅಂದರೆ ಇದರಂಥ ನಾಚಿಕೆಗೇಡಿ ಸಂಗತಿ ಯಾವುದೇ ಇಲ್ಲ. ಇದರ ಹಿಂದೆ ದೊಡ್ಡ ಯಾರ್ಯಾರು ಶಾಮೀಲಾಗಿದ್ದಾರೆ ಒಂದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಯಾಕಂದರೆ ರಾಜ್ಯ ಮಟ್ಟದ ತನಿಖೆ ಆದರೆ, ನಿವೃತ್ತ ನ್ಯಾಯಾಧೀಶರ ತನಿಖೆ ಆದರೆ ಇಲ್ಲಿ ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರೆ. ಯಾಕಂದರೆ ನಾವು ಪ್ರತಿ ಸಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಇಸ್ಪಟ್ ಆಡ್ತಾ ಇದ್ದಾರೆ, ಗಾಂಜೆ ಸರಬರಾಜು ಆಗ್ತಾ ಇದೆ, ಹೊರಗಿಂದ ಎಲ್ಲ ಮೆಟೀರಿಯಲ್ ಆಗ್ತಾ ಇದೆ. ಮೊಬೈಲ್ ಬಳಕೆ ಆಗಿದ್ದಂತೂ 100ಕ್ಕೆ 100 ಸತ್ಯ. ಜಾಮರ್ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳು, ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾರೆ. ಆದರೆ ಇವರು ಮೊಬೈಲ್ ಬಳಕೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಯಾಕಂದರೆ ಅವರು ಒಂದು ಸಿನಿಮೆಯ ರೀತಿಯಲ್ಲಿ ಓಡೋಗಿದ್ದಾರೆ. ಇಂಥ ಒಂದು ಲೋಪದೋಷದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಹಿರಿಯ ಮಟ್ಟ ಅಧಿಕಾರಿಗಳು ತಲೆದಂಡ ಆಗಬೇಕು. ಇಲ್ಲೇನಾಗ್ತಾ ಇದೆ ಅಂದರೆ, ಒಬ್ಬ ಯಾರೋ ಸಣ್ಣ ಜೈಲರನ್ನು ಸಸ್ಪೆಂಡ್ ಮಾಡ್ತಾರೆ, ಗೃಹ ಸಚಿವರು ಮಾಧ್ಯಮದಲ್ಲಿ ಹೇಳಿಕೊಟ್ಟಿರ್ತಾರೆ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತೇಳಿ. ಆದರೆ ಇಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಇಲಾಖೆ. ಮತ್ತು ಗೃಹ ಇಲಾಖೆ ಕೂಡ ಅಧಿಕಾರಿಗಳು, IPS ಅಧಿಕಾರಿಗಳಿದ್ದಾರೆ. ಇಲ್ಲಿ ಉನ್ನತ ಮಟ್ಟದ ಒಂದು ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸೇವೆಯಿಂದ ಟರ್ಮಿನೇಟ್ ಮಾಡೋ ಕೆಲಸನ ಮಾಡಬೇಕು. ಯಾಕಂದರೆ ಕೇವಲ ಅಮಾನತು ಮಾಡ್ತಾ ಇದ್ದಾರೆ, 2-3 ದಿನದಲ್ಲಿ, 1 ತಿಂಗಳಲ್ಲಿ ಅವರನ್ನು ಮತ್ತೆ ರಿವೋಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಠಿಣ ಶಿಕ್ಷೆ ನಮ್ಮ ರಾಜ್ಯದಲ್ಲಿ ಯಾವ ಅಧಿಕಾರಿಗಳ ಮೇಲೂ ಆಗ್ತಾ ಇಲ್ಲ. ಇದನ್ನು ಮೇಲಾಧಿಕಾರಿಗಳು ಪರಿಗಣಿಸಿ ಕಠಿಣವಾದ ಶಿಕ್ಷೆ ಈ ಲೋಪದೋಷ ಎಸಗಿದ ಅಧಿಕಾರಿಗಳ ಮೇಲೆ ತೆಗೆದುಕೊಳ್ಬೇಕಂತ ನಾನು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ.